ಸುಮಾರು 100 ವರ್ಷದ ಕಟ್ಟಡ ರಸ್ತೆಯಲ್ಲಿ ಕಾಲಿಗೆ ಚಕ್ರವನ್ನ ಕಟ್ಕೊಂಡು 5 ಕಿಲೋಮೀಟರ್ ವರೆಗೆ ನಡೆದರೆ ಹೇಗಿರುತ್ತೆ ಅಲ್ವಾ? ನಾ ಇಲ್ಲಿ ಯಾವುದೇ ಫ್ಯಾಂಟಸಿ ಸ್ಟೋರಿಯ ಬಗ್ಗೆ ಹೇಳ್ತಿಲ್ಲ. ಇತ್ತೀಚೆಗೆ ಸ್ವೀಡನ್ ದೇಶದ ಕಿರುನಾದಲ್ಲಿ ನಡೆದಂತ ನೈಜ ಘಟನೆಯ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಅಷ್ಟಕ್ಕೂ 100 ವರ್ಷದ ಕಟ್ಟಡನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಿರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಊರಿನ ಹೆಸರು ಕಿರುನಾದ್ ಅಂತ ಸ್ವೀಡನ್ ದೇಶದಲ್ಲಿ ಬರುತ್ತೆ. ಈ ಊರಿನ ಕೆಳಗೆ ಜಗತ್ತಿನ ಅತಿ ದೊಡ್ಡ ಕಬ್ಬಿಣದ ಗಣಿಗಾರಿಕೆ ನಡೆಯುತ್ತೆ. ಸೊ ಕಂಟಿನ್ಯೂಸ್ಲಿ ಗಣಿಗಾರಿಕೆ ನಡೆಯುತ್ತಿರೋದ್ರಿಂದ ಇಲ್ಲಿನ ಮಣ್ಣು ಇತ್ತೀಚೆಗೆ ನಿಧಾನವಾಗಿ ಕುಸಿತಾ ಹೋಗ್ತಿದೆ. ಈ ಗಣಿಗಾರಿಕೆಗೂ ಹಾಗೆ ಈ ಕಟ್ಟಡವನ್ನ ಶಿಫ್ಟ್ ಮಾಡ್ತಿರೋದಕ್ಕೂ ಏನು ಕನೆಕ್ಷನ್ ಇದೆ ಅಂತ ಯೋಚನೆ ಮಾಡ್ತಿದ್ದಾರಾ? ಈ ಚರ್ಚ್ ಅನ್ನ 1912ರಲ್ಲಿ ಸಾಮಿ ಅನ್ನೋ ಬುಡಕಟ್ಟು ಜನರ ಗುಡಿಸಲಿನ ಆಕಾರದಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ಅತಿ ಸುಂದರವಾಗಿರೋ ಈ ಕಟ್ಟಡ ಇತ್ತೀಚೆಗೆ ಮಣ್ಣಿನ ಒಳಗೆ ಕುಸಿದು ಹೋಗೋ ಸ್ಟೇಜ್ಗೆ ಬಂದಿತ್ತು. ಸೊ ಜನರಿಗೆ ತಮ್ಗೆ ಇಷ್ಟವಾಗಿರೋ ಈ ಚರ್ಚನ್ನ ಮಣ್ಣಿನೊಳಗೆ ಕೆಡೋಕೆ ಇಷ್ಟ ಇರ್ಲಿಲ್ವಂತೆ. ಸೊ ಅದಕ್ಕಾಗಿ ಇಂಜಿನಿಯರ್ಸ್ ಗಳು ಒಂದು ದೊಡ್ಡ ಸಾಹಸಕ್ಕೆ ಇಲ್ಲಿ ಕೈ ಹಾಕಿದ್ರು. ಅದೇನಂದ್ರೆ ಮ್ಯಾಮತ್ ಕಂಪನಿಯ 224 ಚಕ್ರವಿರುವ ಒಂದು ಬೃಹತ್ ವಾಹನದ ಮೇಲೆ ಸುಮಾರು 600 ಟನ್ ಗಳಷ್ಟು ಇರುವ ಈ ಚರ್ಚ್ ಅನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸುಮಾರು 5 ಕಿಲೋಮೀಟರ್ ವರೆಗೆ ವಾಹನದಲ್ಲಿ ಕೂರಿಸಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಇನ್ನೊಂದು ಕುತೂಹಲದ ಸಂಗತಿ ಏನಂದ್ರೆ ಹಳೆಯದಾಗಿ ಇದ್ದ ಚರ್ಚಿನ ಸುಮಾರು 180 ಡಿಗ್ರಿ ವಿರುದ್ಧವಾಗಿ ಈ ಚರ್ಚ್ ಅನ್ನ ಅಲ್ಲಿ ಈಗ ಇಡಲಾಗಿದೆ. ಸೊ ಇತಿಹಾಸ ಉಳಿಸೋಕೆ ಒಂದು ತಂತ್ರಜ್ಞಾನ ಯಾವ ರೀತಿಯಾಗಿ ಹೆಲ್ಪ್ ಆಗಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ನಿಮಗೆ ಈ ವಿಡಿಯೋದ ಮೇಲೆ ಏನು ಥಾಟ್ ಇರುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಮುಂದೆ ಸಿಗ್ತಾ ಇರೋಣ ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.